ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಟ ದರ್ಶನ್ ಗೊತ್ತದ ನಿಮಗೆ, ಅವ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಇವರ ಜಾಮೀನಂತೂ ಈಗಲೂ ಪ್ರಯತ್ನ ಮಾಡಿದರು, ಸಿಗಲಿಲ್ಲ. ಕಾನೂನು ಹಲವು ಇರ್ತಾವೆ, ಅದರ ಮಾದ್ಮೇಲೆ ನ್ಯಾಯಾಲಯದ ನಿರ್ಧಾರ. ಜೊತೆಗೆ ತ್ವರಿತವಾಗಿ 1 ವರ್ಷದಾಗ ಮುಗಿಸ್ರಿ ಅಂಥೇಳಿ ಸಜೆಷನ್ ಕೊಟ್ಟಿದ್ದು ನಮ್ಮ ಸುಪ್ರೀಂ ಕೋರ್ಟ್. ಈಗಾಗಲೇ ಅದರಲ್ಲಿ ಪ್ರಮುಖವಾಗಿ 60 ಸಾಕ್ಷಿಗಳದಾವು ಅಂತೇಳಿ ಪ್ರಮುಖವಾಗಿ ಈ 60 ಸಾಕ್ಷಿಗಳನ್ನ ಎನ್ಕ್ವೈರಿ ಮಾಡೋದು ಕೈನ ಕೋರ್ಟ ಲೇಟ್ ಮಾಡ್ತಾಯಿದೆ, ಸಮಯ ಹೆಚ್ಚು ತೆಗೆದುಕೊಳ್ತಾ ಇದೆ. ನೆಲೆಗಟ್ಟಿನಲ್ಲಿ ಲೇಟ್ ಆಗ್ತದೆ ಅನ್ನೋದನ್ನು ಗಮನಿಸಿದಂಥ ಅಥವಾ ಅದನ್ನು ಅನುಭವಿಸುತ್ತಿರುವಂಥ ದರ್ಶನ್ ಅವರು ಮತ್ತೊಮ್ಮೆ ಈ ಒಂದು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಲೇಟ್ ಆಗ್ತಾಯಿದೆ, ಮೊದಲು ಕ್ವಾರಂಟೈನ್ ಕೋಣೆಯಲ್ಲಿ ಇಳಿಸಿದ್ದಾರೆ, ಯಾರ ಜೊತೆ ಸಂಪರ್ಕ ಇಲ್ಲ, ಏನಿಲ್ಲ, ಜಲ್ದಿ ಅದು ಮುಗಿಸ್ಬೇಕು, ಮುಗಿತಾ ಇಲ್ಲ. ಮತ್ತು ಇದೇ ರೀತಿ ಹೋಯ್ದಪ್ಪ ಅಂತಂದ್ರೆ ಇಲ್ಲಿವರೆಗೆ ಕೇವಲ 10 ಸಾಕ್ಷಿಗಳು ಮಾತ್ರ ಎನ್ಕ್ವೈರಿ ಆಗೋದು, ಇನ್ನೂ 60 ಸಾಕ್ಷಿಗಳು ಎಂದು ಮುಗಿದು ದೀರ್ಘಕಾಲ ಬರೀ ಈ ಸಾಕ್ಷಿಗಳ ವಿಚಾರದಲ್ಲೇ ಜೈಲಿಗೆ ಉಳಿಯುವಂಥ ಪ್ರಸಂಗ ಬರ್ತದೆ ಅಂದಾಗ ನಮ್ಮ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದಂತಹ JB ಪಾರ್ಜಿವಾಲಾ ಮತ್ತು ವಿಜಯ್ ಬಿಷ್ಣೋಯ್ ಅವರಿದ್ದಂಥವರು, ಇಲ್ಲ ನೀವು ಕೈನ ಕೋರ್ಟಿಗೆ ಸಜೆಷನ್ ಮಾಡಿದ್ದಾರೆ, ನೀವು ಜಲ್ದಿ ಮುಗಿಸ್ಬೇಕಪ್ಪ, 1 ವರ್ಷವಾಗಿ ಎಲ್ಲ ಮುಗಿಸ್ಬಿಟ್ರಿ ಅಂತೇಳಿ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಸಜೆಷನ್ ಮಾಡಿದ್ದಾರೆ, ಡಿಲೇ ಮಾಡಲಿಕ್ಕೆ ಹೋಗಬೇಡ್ರಿ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದರಿಂದಾಗೆ ಒಂದು ರೀತಿಯಿಂದ ದರ್ಶನ್ ಅವರಿಗೆ ಹಿನ್ನಡೆ ಆಗಿರ್ಬೋದಿಲ್ಲ ಅಂತಲ್ಲ, 1 ವರ್ಷದಾಗ ಜೈಲಿರುವಂಥ ಪ್ರಸಂಗ. ಅದರಲ್ಲೂ ಈ ಆಗಸ್ಟ್ 2025ಕ್ಕೆ ನ್ಯಾಯಪೀಠ ಇದ್ದಿದ್ದು, ಸುಪ್ರೀಂ ಕೋರ್ಟ್ ಇದ್ದು, ಈಗೇನು ಇವ್ರಿಗೆ ಜಾಮೀನು ಕೊಟ್ಟಿತ್ತು ಅದನ್ನು ರದ್ದುಗೊಳಿಸಿದ್ವಿ, ಮತ್ತೊಮ್ಮೆ ಜೈಲಿಗೆ ಕಳಿಸುವಂಥ ನಿರ್ಣಯ ಸುಪ್ರೀಂ ಕೋರ್ಟ್ ಮಾಡಿತ್ತು. ಈಗ ಅಲ್ಲಿ ನಮಗೆ ಜಲ್ದಿಯಾಗಿ ನಮ್ಮ ಏನಪ್ಪ ಅಂತಂದ್ರೆ ಎನ್ಕ್ವೈರಿ ಆಗ್ತಾಯಿಲ್ಲ, ಸಾಕ್ಷಿಗಳು ಒಂದು ವಿಚಾರಣೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಕಾರಣವನ್ನು ಇಟ್ಕೊಂಡು, ಮತ್ತು ಆರೋಗ್ಯನೂ ಒಂದು ಸರಿಯಾಗಿಲ್ಲ ಅನ್ನೋದೇ ಕಾರಣ ಇಟ್ಕೊಂಡು ನಮ್ಗೆ ಕೊಡ್ರಪ್ಪ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಜೊತೆಗೆ ನಟ ಇರೋದ್ರಿಂದಾಗಿ ಅನೇಕ ಸಿನಿಮಾಗಳು ಅವ್ರ ಕೈಲಿರೋದ್ರಿಂದ ಈಗ 5-6 ಕೋಟಿ 10 ಕೋಟಿ ಇರ್ಬೋದು ಒಂದು ಪಿಕ್ಚರ್ದು. ಅವ್ರ ಪಾಪ ನಮ್ಮ ಮೇಲೆ ಹೂಡಿದಾರ, ಅದು ನಮ್ಗೆ ಆ್ಯಕ್ಟಿಂಗ್ ಅವಕಾಶ ಮಾಡಿಕೊಡ್ರಿ ಅಂತೇಳಿ. ಆದರೆ ಇದು ಏನಾಗ್ಯದಪ್ಪ ಅಂತಂದ್ರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೇ ಇವರಿಗೆ ವಿರುದ್ಧ ಸಾಕ್ಷಿಗಳು ಸಾಕಷ್ಟು ಗಟ್ಟಿಯಾಗಿದೆ. ಈ ಸಾಕ್ಷಿಗಳ ಎನ್ಕ್ವೈರಿ ಆಗಿ ನಾಳೆ ಸಾಕ್ಷಿಗಳನ್ನು ಬದಲಾಯಿಸ್ಬೋದು ಒಂದು ಭಯನೂ ಸಹಜ ಇರ್ತದೆ ಕೋರ್ಟಿಗೆ. ಮತ್ತು ಅವು ರೇಣುಕಾಚಾರ್ಯ ತಂದೆಗಾತು ಅಥವಾ ಅವ್ರ ಹೆಂಡತಿಗಾತು ಬದಲಾಯಿಸಿ ತಂಪ ಮಾಡ್ಕೋಬಹುದು ಅಂತೇಳಿ. ಯಾಕಂದ್ರೆ ಅನೇಕ ಸಲ ನೋಡಿದ್ವಿ ನಾವು, ಸಾಕ್ಷಿಗಳು ತಮ್ಮ ಸಾಕ್ಷಿ ಹೇಳಿಕೆಗಳನ್ನ ಚೇಂಜ್ ಮಾಡ್ತಾ ಇರ್ತಾರೆ, ಒತ್ತಡಕ್ಕೋ ಮತ್ತಾವ ಕಾರಣಕ್ಕೋ. ಮತ್ತೊಬ್ಬ ದೊಡ್ಡ ನಟ ಇದ್ದಾರೆ, ಸಾಕಷ್ಟು ದುಡ್ಡು ಕೊಟ್ಟು ಮತ್ತೇನು ಕೊಟ್ಟು ಬೆದರಿಸಿ ತಮಗೆ ಬೇಕಾಗುವ ರೀತಿಯಲ್ಲಿ ಹೇಳಿಕೆಗಳು ಕೊಡುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದಾಗಿ ಇವರಿಗೆ ಜಾಮೀನು ಕೊಡೋ ಆಗಿಲ್ಲ ಅನ್ನೋಂಥ ವಾದನೂ ಮಾಡ್ತಾ ಇರ್ತಾರೆ. ಅವೆಲ್ಲ ನೆಲೆಗಟ್ಟಿನಲ್ಲೇ ಆದಷ್ಟು ಶೀಘ್ರ ಈ ಎನ್ಕ್ವೈರಿ ಮುಗಿಸ್ಬೇಕು ಅನ್ನುವಂಥ ಸೆಷನ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದಾಗ ದರ್ಶನ ಈ ಒಂದು ಅಪರಾಧಿಯ ಕೆಲಸ ಮಾಡೋ ಮುಂದೆ, ಆರೋಪಿತದ ನಾಮದ್ಮೇಲೇನೂ ಅಪರಾಧಿ ಪರವಾಗಿಲ್ಲ, ಆದರೂ ಇವು ಅಪರಾಧ ಕೆಲಸಗಳು ಮಾಡೋ ಮುಂದೆ ಅಲ್ಲಿ ಹೋಗೋದಾಯಿತು, ಮತ್ತೇನೋ ಆಯಿತು, ಅಲ್ಲಿ ಇದ್ದು ಇಲ್ಲೋ ಈಗೆಲ್ಲ ತನಿಖೆಯಿಂದ ಅಥವಾ ಈಗ ಎನ್ಕ್ವೈರಿಯಿಂದ ಗೊತ್ತಾಗುವಂಥ ವಿಷಯ ಇದ್ದನ್ನು ಒಂದು ಈಗಾಗಲೇ ಅಂದರೆ ಎಲ್ಲ ಮೀಡಿಯಾಗಳು ತೋರಿಸ್ಕೊಟ್ಟಿದ್ದು ಅದ. ಆದರೆ ಅನೇಕ ಸಾಕ್ಷಿಗಳು ಬದಲಾಯಿಸ್ಬೋದ ತಮ್ಮ ವಿಚಾರಗಳನ್ನ ಅನ್ನೋಂಥ ಒಂದು ಕಾರಣಕ್ಕಾಗಿ ಇವ್ರನ್ನ ಹೊರಗೆ ಬಿಡ್ತಾ ಇಲ್ಲ ಅನ್ನೋದು ಸತ್ಯದ. ಆದರೆ ಈ ಕೆಲಸ ಮಾಡೋದಕ್ಕೆ ಯಾಕಂದ್ರೆ ಹೋದ್ರಪ್ಪ ಅಂತೇಳಿ ಅವ್ರ ಅಭಿಮಾನಿಗಳು ಇವತ್ತು ಭಾಳ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ದೊಡ್ಡ ನಟ ಒಳ್ಳೆಯ ಮೆಸೇಜ್ಗಳು ಕೊಡ್ತಾ, ಒಳ್ಳೆ ಫಿಲ್ಮ್ಗಳನ್ನು ಮಾಡ್ತಾ ಭಾಳಷ್ಟು ಅಭಿಮಾನಿಗಳು ಪಡೆದಂಥವ್ರು. ಆ ಅಭಿಮಾನಿಗಳಿಗೆ ಇವತ್ತು ಎಲ್ಲಿಲ್ಲದ ಶಾಕ್, ಇವರಿಗೆ ಮತ್ತೆ ಜಾಮೀನು ಸಿಗಲಿಲ್ಲಪ್ಪ, ಅದು ಇನ್ನು 1 ವರ್ಷ ತನಕ ಹಾಕುವಾಗಿಲ್ಲ ಅಂತ ತ್ವರಿತವಾಗಿ ವಿಚಾರಣೆ ನಡೀಬೇಕು, ಇಲ್ಲದಿದ್ದಲ್ಲಿ 1 ವರ್ಷದ ನಂತರ ಜಾಮೀನು ಅರ್ಜಿಯನ್ನು ಪರಿಗಣನೆ ಮಾಡಲಾಗುವುದು, 1 ವರ್ಷದ ನಂತರ ನೋಡೋಣಪ್ಪ ಅಂತೇಳಿ. ಯಾಕಂದರೆ 2025 ನವೆಂಬರ್ 3ರಂದು ದೋಷಾರೋಪ ಪಟ್ಟಿ ಮಾಡಲಾಗಿದೆ. ನವೆಂಬರಿಂದ ಕಳೆದ 7 ತಿಂಗಳಲ್ಲಿ
ಲಾಸ್ಟ್ 7 months ಬರೀ 10 ಮಂದಿನ ಎನ್ಕ್ವೈರಿ ಮಾಡಿದ್ದಾರೆ. ಇದರಿಂದಾಗಿ ಸಹಜವಾಗಿ 60 ಪ್ರಮುಖ ಸಾಕ್ಷಿಗಳಿದ್ದಾವೆ, ಇನ್ನೂ ಅದು ಲೇಟ್ ಆಗ್ತದೆ ಅನ್ನುವಂಥದ್ದು ಇಲ್ಲೇ ಗಮನಿಸಬೇಕಾದ್ದಾಗಿದೆ. ಈ ಒಂದು ಕಾರಣಕ್ಕಾಗಿನ ಇದನ್ನು ಒಂದು ಮುಂದಿಟ್ಟುಕೊಂಡು ನಮ್ಮ ದರ್ಶನ್ ಅವರು ಅರ್ಜಿ ಸಲ್ಲಿಸಿದ್ರು, ಅವ್ರ ವಕೀಲರು. ಅದು ಏನಪ್ಪ ಅಂತಂದ್ರೆ ಈ 272 ಸಾಕ್ಷಿಗಳ ಹೆಸರು ಅದಾವ. ಅದರ 150 ಸಾಕ್ಷಿಗಳ ವಿಚಾರಣೆ ನಡೆಸಲು ಪ್ರಾಸಿಕ್ಯೂಷನ್ ಒಲವು ತೋರಿದ 150 ಮಂದಿ ನೋಡ್ಬೇಕು, ಎನ್ಕ್ವೈರಿ ಮಾಡ್ಬೇಕು ಅಂತೇಳಿ. ಆದರೆ ಇನ್ನು ಪ್ರಮುಖವಾಗಿದ್ದು 60 ಸಾಕ್ಷಿಗಳು ಇದ್ದಾವೆ. ಇವೆಲ್ಲ ಮುಗಿದು ಯಾವಾಗ ಅನ್ನೋದು, ಯಾಕೆ ಅಲ್ಲಿವನ್ನ ಜೈಲದಲ್ಲಿ ಉಳಿಯುವಂಥ ಪ್ರಸಂಗ ಬರ್ತದೆ, ಈಗ ಲಾಸು ಸಾಕಷ್ಟು ಆಗ್ತದೆ ಅನ್ನೋಂಥ ಮಾತು. ಅದೆಲ್ಲ ಸರಿ. ಅದು ಈಗ ಬಂದಿದ್ದೇನಪ್ಪ ಅಂತಂದ್ರೆ ಆ ಕೆಲಸವನ್ನು ಮಾಡೋ ಪೂರ್ವದಲ್ಲಿ ಏನೋ ಪ್ರಜ್ಞಾಪುರ ಮತ್ತು ಇವರು ತಿಳುವಳಿಕೆ ಇದ್ದಂಥವ್ರು ಇದ್ದಾರೆ, ಅನೇಕ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಪಾತ್ರಗಳು ಸಹಿತ ಮಾಡಿದಂಥವ್ರು ಇದ್ದಾರೆ. ಇಂಥ ಪ್ರಜ್ಞಾವಂತ ವ್ಯಕ್ತಿ ಈ ತಪ್ಪು ಮಾಡಿದಾಗ ಸಹಜವಾಗಿ ಯಾರಿಗಾದರೂ ಭಯ ಆಗುವಂಥದ್ದು. ಅದಕ್ಕೆ ಇದು ಎನ್ಕ್ವೈರಿ ಸರಿಯಾಗಿ ಆಗಲಿ ಅನ್ನೋ ಕಾರಣಕ್ಕಾಗಿ ಯಾವುದೇ ಕೋರ್ಟ್ ಅದು ಸಹಿತ ವಿಶೇಷವಾಗಿ ಜಾಮೀನು ನಿರಾಕರಣೆ ಮಾಡ್ತಾ ಇರ್ತದೆ. ಮತ್ತು ಅದರಲ್ಲೂ ಇವೆಲ್ಲವೂ ಏನು ಆಗಿದ್ದಾವ ಇವುಗಳೆಲ್ಲ ಎವಿಡೆನ್ಸ್ಗಳು ಸಾಕಷ್ಟು ಗಟ್ಟಿಯಾಗಿದ್ದಾವೆ. ಇದರಿಂದಾಗಿ ಸಹಜ ದರ್ಶನ ಅಭಿಮಾನಿಗಳಿಗೆ ಎಷ್ಟೋ ನೋವಾದರೂ ಸಹಿತ ಅದರ ಘಟನೆ, ಒಂದು ದುರಂತ ಘಟನೆ ಏನಾಗಿದೆಯಲ್ಲ ಅದು ಬಹುದಿನಗಳವರೆಗೆ ನೆನಪುಳಿಯುವಂಥದ್ದು, ಜೊತೆಗೆ ಆ ಕುಟುಂಬಕ್ಕೆ ತುಂಬಲಾದ ಹಾನಿ ಮಾಡಿದಂಥದ್ದು ಅಂತೇಳಿ. ಯಾವುದೋ ಒಂದು ಆವೇಶದಲ್ಲಿ ಮನುಷ್ಯ ಮಾಡ್ತಾನೆ, ತಪ್ಪುಗಳನ್ನು ಮಾಡಬಾರ್ದಾಗಿತ್ತು ಇಂಥ ಪ್ರಜ್ಞಾವಂತ ವ್ಯಕ್ತಿ ಅನ್ನುವಂಥದ್ದು ಕಾರಣಕ್ಕಾಗಿ ಇವರು ಹೊರಗೆ ಹೋಗಿ ಈ ಸಾಕ್ಷಿಗಳೆಲ್ಲ ಬದಲಾಯಿಸ್ಬೋದು ಅನ್ನೋ ಕಾರಣಕ್ಕಾಗಿ ಇಲ್ಲಿವರೆಗೆ ಜಾಮೀನು ಅಂತ ಸಿಕ್ಕಿಲ್ಲ. ಆ ನೆಪದಲ್ಲಿ ಆ ಒಂದು ಕಾರಣಕ್ಕಾಗಿ ಇವತ್ತು ನಟ ದರ್ಶನ ಮತ್ತು ಇನ್ನು ಜೈಲದಲ್ಲಿ ಆ ಎನ್ಕ್ವೈರಿ ಮುಗಿಯುವವರೆಗೆ ಜಾಮೀನು ಸಿಗುವ ಸಾಧ್ಯತೆ ಕಡಿಮೆ ಇದ್ದಾವೆ. ಇನ್ನು ಅದು 1 ವರ್ಷ ಅಂತ ಹೇಳಿದ್ದಾರೆ. 1 ವರ್ಷದ ಈ ನವಂಬರ್ದಿಂದ ಬರೋ ನವಂಬರ್ಗೆ ಇರ್ಬೋದು ಮೋಸ್ಟ್ಲಿ. ಅಷ್ಟೊಂದು 1 ವರ್ಷ ಆದಮೇಲೆ ಅಷ್ಟೊಂದು ಎನ್ಕ್ವೈರಿ ಮುಗಿಲಿಲ್ಲಪ್ಪ ಅಂತಂದ್ರೆ, ಯಾಕಂದ್ರೆ ಯಾರು 7 ತಿಂಗಳದಾಗ ಮುಗಿಲಾರದ್ದು 10 ಕೇವಲ ಆಗಿದಾವೆ. ಇನ್ನೂ 60 ಜನರು ಎನ್ಕ್ವೈರಿ ಆಗಬೇಕು, ಅಥವಾ ತನಿಖೆ ಆಗಬೇಕು, ಅಥವಾ ವಿಚಾರಣೆ ಆಗಬೇಕು. ಆ ಒಂದು 60 ಜನರನ್ನು ಈ ಮುಂದಿನ 5 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ ಅನ್ನೋಂಥ ಕಾರಣ ಇಟ್ಕೊಂಡು ಪ್ರಶ್ನೆ ಮಾಡಿದ್ದಕ್ಕಾಗಿ 1 ವರ್ಷ ಅವಧಿಯಲ್ಲಿ ಕೊಟ್ಟಿದ್ದಾರಂತ ಕಾಣ್ತದೆ ನಮ್ಮ ಜಡ್ಜಸ್, ನ್ಯಾಯಾಧೀಶರು. ಇನ್ನು ಅದಕ್ಕೆ ಯಾಕಪ್ಪ ಅಂತಂದ್ರೆ ಈಗ ನಿಮ್ಗೆ ಹೇಳಿದಂಗೆ ಬಹಳ ಭೀಕರವಾದಂಥ ಒಂದು ಕೊಲೆ ಪ್ರಕರಣ ಇದು. ಇದರಿಂದ ಇಲ್ಲಿ ಯಾರೂ ಅಪರಾಧಿಗಳು ತಪ್ಪಿಸ್ಕೊಳ್ಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಜಾಮೀನು ಕೊಡುವಲ್ಲೇ ಏನಪ್ಪ ಅಂದ್ರೆ ಅದಕ್ಕೊಂದು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಅದಕ್ಕೆ ಕಾರಣ ಇಷ್ಟ ಸಿಂಪಲ್ಲಾಗಿ ಸಾಕ್ಷಿಗಳು ಕೆಡಬಾರ್ದು, ಮೂಲ ಅಪರಾಧಿ ತಪ್ಪಿಸ್ಕೋಬಾರ್ದು ಅನ್ನೋಂಥದ್ದು. ಮತ್ತು ಅದೇ ಕಾಲಕ್ಕೆ ಒಬ್ಬ ನಿರಪರಾಧಿಗೂ ಸಹಿತ ಶಿಕ್ಷೆ ಕೊಡಿಸೋದು ತಪ್ಪು ಅನ್ನೋದು ಇಲ್ಲಿ ಕಾರಣ ಅದ. ಯಾಕಂದ್ರೆ 100 ಅಪರಾಧಿಗಳು ತಪ್ಪಿಸ್ಕೋಬೋದು, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು. ಅವೆಲ್ಲ ದೃಷ್ಟಿ ಇಟ್ಕೊಂಡು ಈಗ ಎನ್ಕ್ವೈರಿ ನಡೀತದೆ, ವಿಚಾರಣೆ ನಡೀತದೆ. ಅದರಿಂದ ಏನೋ ಬಿಡುಗಡೆ 1 ವರ್ಷ ಅಂತ ಟೈಮಿಂಗ್ ಹಾಕಿದ್ದಾರೆ. ಅಲ್ಲಿವರೆಗೆ ಅರ್ಜಿ ಹಾಕಲಿಕ್ಕೆ ಬಾರ್ದಂಗೆ ಇನ್ನು ಮುಂದಿನ ಹೆಜ್ಜೆ ವಕೀಲರು ಏನೇನು ಮಾಡ್ತಾರೋ ನೋಡುವಂಥದ್ದು. ಆದರೆ ಇವೆಲ್ಲ ಘಟನೆ ಆಗಿದ್ದರಿಂದಾಗಿ ಇದೆಲ್ಲ ನಡೆಯೋದನ್ನು ನೋಡಿದಾಗ ಎಂಥ ದೊಡ್ಡ ವ್ಯಕ್ತಿ ಇದ್ದರೂ ಸಹಿತ ಕಾನೂನು ಮುಂದೆ ಸಣ್ಣ ಅನ್ನೋದು, ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಸಿಕ್ಕಾಗ ಆ ವ್ಯಕ್ತಿ ಯಾವ ರೀತಿಯಾಗಿ ಒಂದು ಶಿಕ್ಷೆಗೆ ಒಳಗಾಗುವಂಥ ಪ್ರಸಂಗ ಬರ್ಬೋದು ಅನ್ನುವಂಥದ್ದು ಇದೆಲ್ಲ ಸಾಕ್ಷಿ ಆಗ್ಯದ. ಯಾಕಂದರೆ ಕಾನೂನಿನ ಕೈಗಳು ಗಟ್ಟಿಮುಟ್ಟು, ಆ ಕೈಗಳ ಸಿಕ್ಕರೆ ನಿಶ್ಚಿತವಾಗಿ ಶಿಕ್ಷೆ ಕಡೆಗೆ ಹೋಗುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಏನೋ ಅಲ್ಲಿ ದರ್ಶನದ ಅಭಿಮಾನಿಗಳಿಗೆ ಅವ್ರು ಉಳಿಲಿ ಅನ್ನುವಂಥದ್ದು. ಬಟ್ ಅಲ್ಲಿ ಅಪರಾಧಿ ಆಗಿದ್ದರೆ ಈಗ ನಡೆದ ಇದ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಆಗೋದಿಲ್ಲ. ರಿಸಲ್ಟ್ ಬಂದ ಮೇಲೆ ಮಾತಾಡುವಂಥದ್ದು. ಒಂದು ವೇಳೆ ಅಪರಾಧಿ ಆಗಿದ್ರೆ ಶಿಕ್ಷೆ ಅಂತ ಅನಿವಾರ್ಯ, ಯಾರು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮಾತಾಡ್ತಾ ಈಗಂತೂ ನಟ ದರ್ಶನರಿಗೆ ಜಾಮೀನು ಸಿಕ್ಕಿಲ್ಲ ಅನ್ನುವಂಥ ಸುದ್ದಿ ನಮ್ಮ ಅಭಿಮಾನಿಗಳಿಗೆ ಒಂದಿಷ್ಟು ನಿರಾಶೆ ಮೂಡಿಸದ, ಸಹಜದ, ತಪ್ಪಾಗ್ಯದ. ಸಾಕ್ಷಿಗಳು ಎನ್ಕ್ವೈರಿ ಆದಮೇಲೆ ಈ ಜಾಮೀನು ಬಗ್ಗೆ ಒಂದು ವಿಚಾರ ಮಾಡುವಂಥ ಅನಿವಾರ್ಯತೆ ಬರ್ತದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ದರ್ಶನ್ ಅಪರಾಧಿನ ನಿರಪರಾಧಿನ ಅನ್ನೋದ್ರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ನಾವೆಲ್ಲರೂ ದಾರಿ ನೋಡಬೇಕಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ, ಇದು ಇತ್ತೀಚಿನ ಡೆವಲಪ್ಮೆಂಟ್, ಇಲ್ಲಿವರೆಗಿನ ಡೆವಲಪ್ಮೆಂಟ್. ಮುಂದಿನ ಡೆವಲಪ್ಮೆಂಟ್ ಏನಾದರೂ ಆದರೆ ಮುಂದೆ ಮಾತಾಡ್ತೇನೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ದೇಶತರವೇ ಸುತ್ತ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ
ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.